ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುರ್ಜೇವಾಲಾ ಸಭೆಯಲ್ಲಿ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಮಾಜಿ ಸಚಿವ ನಾಗೇಂದ್ರಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರನ್ನ ಬಿ ನಾಗೇಂದ್ರ ಭೇಟಿಯಾಗಿದ್ರು. ಇವತ್ತು ಮತ್ತೆ ನಾಗೇಂದ್ರ ಅವರಿಗೆ ಸುರ್ಜೇವಾಲಾ ಕರೆ ಮಾಡಿದ್ರು. ಸುರ್ಜೇವಾಲಾ ಕರೆ ಮಾಡಿದ ಹಿನ್ನೆಲೆ ಕೆಪಿಸಿಸಿಗೆ ಬಂದಿದ್ದಾರೆ ನಾಗೇಂದ್ರ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಜೈಲು ಪಾಲಾಗಿದ್ದಂತಹ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಸುರ್ಜೇವಾಲಾ ಕರೆದಿದ್ದಾರೆ. ಮತ್ತೇನಾದ್ರೂ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರಾ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಿಕೊಳ್ತಾರಾ ಅನ್ನುವಂತಹ ಸುದ್ದಿಗಳ ನಡುವೆಯೇ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ. ನಿನ್ನೆ ಅಷ್ಟೇ ಬಿ ನಾಗೇಂದ್ರ ಅವರು ಒಂದ್ಸಾರಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗಿದ್ರಂತೆ. ಇವತ್ತು ಮತ್ತೆ ರಣದೀಪ್ ಸುರ್ಜೇವಾಲಾ ಅವರು ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ. ಹಾಗಾದ್ರೆ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗತ್ತಾ? ಈಗ ಬಹುದೊಡ್ಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಹಾಗಾದ್ರೆ ಹೈಕಮಾಂಡ್ ಹೋಲ್ಡ್ ಜಾಸ್ತಿ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಕಾಂಗ್ರೆಸ್ ಹೈಕಮಾಂಡ್ ಹೋಲ್ಡ್ ಯಾರನ್ನ ಸೇರಿಸ್ಕೋಬೇಕು ಸೇರಿಸ್ಕೋಬಾರ್ದು ಅನ್ನೋಂಥ ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚಾಗಿ ಹೈಕಮಾಂಡ್ನವರೇ ನಿರ್ಧರಿಸ್ತಾರಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈಗ ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ ಅಂತ, ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಏನಾದರೂ ಮತ್ತೆ ಸಂಪುಟಕ್ಕೆ ತಗೊಳ್ಳೋ ಸಾಧ್ಯತೆಗಳಿದೆಯಾ? ಮತ್ತೆ ಇನ್ನೂ ಏನೆಲ್ಲ ಬದಲಾವಣೆಗಳಾಗಬಹುದು? ಮತ್ತೆ ಮೂರನೇದಾಗಿ ಬಸವರಾಜ್, ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಲ್ಡ್ಗಿಂತ ಹೆಚ್ಚಾಗಿ ರಾಜ್ಯ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಹಿಡಿತ ಬಹಳ ಬಿಗಿಯಾಗಿದೆಯಾ? ಏನ್ ನಡೀತಾ ಇದೆ ಕಾಂಗ್ರೆಸ್ ಅಂಗಳದಲ್ಲಿ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿ, ಹೈಕಮಾಂಡ್ ಹಿಡಿತ ಸಂಪೂರ್ಣವಾಗಿ ಆಯಾ ರಾಜ್ಯಗಳ ಮೇಲೆ ಇರಲೇಬೇಕು, ಇದ್ದೇ ಇರುತ್ತೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸೋಕ್ಕೆ ಕಾರಣ ಆಗಿರಬಹುದು. ಆದರೂ ಕೂಡ ಶಾಸಕರ ಬೆಂಬಲ ಇದ್ದರೂ ಕೂಡ ಹೈಕಮಾಂಡ್ ತನ್ನ ಹಿಡಿತವನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ನಲ್ಲಿಯೂ ಕೂಡ ಆ ಹಿಡಿತವನ್ನು ಇಟ್ಕೊಂಡಿದೆ. ಮುಂದಿನ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡೇ ಮಾಡುತ್ತೆ. ಇನ್ನು ಉಳಿದಂತೆ ನಾಗೇಂದ್ರ ಅವರು ಮತ್ತೆ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದು ಸಾಕಷ್ಟು ಕುತೂಹಲ ಈಗ ಕೆರಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಅಷ್ಟೇ ಅವರು ಸಭೆಗೆ ಆಗಮಿಸಿ ತಮ್ಮ ಕ್ಷೇತ್ರದ ಒಂದಷ್ಟು ಸಮಸ್ಯೆಗಳಿರಬಹುದು ಅಥವಾ ತಾವು ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಉಳಿದಂಥ ಎಲ್ಲ ವಿಚಾರಗಳನ್ನು ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡಿ ಹೋಗಿದ್ರು. ಅದು ಎರಡೆರಡು ಬಾರಿ ನಿನ್ನೆ ಕೂಡ ಚರ್ಚೆ ಮಾಡಿದರು. ಆದರೆ ಹಿಂದೆ ಮತ್ತೆ ಅವರ ಸುರ್ಜೇವಾಲಾ ಅವ್ರನ್ನ ಭೇಟಿಗೆ ಆಗಮಿಸಿರ್ತಕ್ಕಂಥದ್ದು ಬಹಳ ಈಗ ಒಂದಷ್ಟು ಕುತೂಹಲ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಂದು, ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಇವರು ಸಚಿವರಾಗಿದ್ದ ವೇಳೆ ನಡೆದಿರ್ತಕ್ಕಂಥ ಹಗರಣ, ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ SIT ತನಿಖೆಯಿಂದ CBI ತನಿಖೆಗೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಬೇರೆ ರೀತಿಯಾದಂಥ ದಿಕ್ಕು ತಪ್ಪಿಸಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದಂತ ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಆಗಬಾರ್ದು ಮತ್ತು ಈ ಹಗರಣದಲ್ಲಿ ಸರ್ಕಾರಕ್ಕೆ ಯಾವುದೇ ಮಸಿ ಬೆಳೆಯುವಂಥ ಕೆಲಸಗಳು ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡೋಕ್ಕೆ ಮುಂದಾಗ್ತಾ ಇದೆ. ಸಂಪೂರ್ಣವಾದಂಥ ಈ ಹಗರಣದ ವಿವರಣೆಯನ್ನು ಮತ್ತೊಮ್ಮೆ ಬಾರಿ ಸುರ್ಜೇವಾಲಾ ಅವರು ಏನಾದರೂ ಪಡೆಯೋಕೆ ಕರೆದ್ರ ಅನ್ನುವಂಥದ್ದು ಜೊತೆಗೆ ಇವತ್ತು ಬಳ್ಳಾರಿ ಭಾಗದ ಒಂದಷ್ಟು ಶಾಸಕರ ಸಭೆಯನ್ನು ಇತ್ತು. ಈ ಸಂದರ್ಭದಲ್ಲಿ ಶಾಸಕರೇನಾದರೂ ನಾಗೇಂದ್ರ ಅವರ ಬಗ್ಗೆ ದೂರ್ಗೀರು ಏನಾದರೂ ಕೊಟ್ರ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಆ ಕಾರಣಕ್ಕೆ ಏನಾದರೂ ಸುರ್ಜೇವಾಲಾ ಅವ್ರನ್ನ ಕರೆಸಿ ಈಗ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇನ್ನಷ್ಟೇ ಹೊರಬರಬೇಕಾಗಿದೆ. ಆದ್ದರಿಂದ ನಾಗೇಂದ್ರ ಅವರ ಇವತ್ತಿನ ಮತ್ತೆ ಕೆಪಿಸಿಸಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುರ್ಜೇವಾಲಾ ಸಭೆಯಲ್ಲಿ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಮಾಜಿ ಸಚಿವ ನಾಗೇಂದ್ರಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರನ್ನ ಬಿ ನಾಗೇಂದ್ರ ಭೇಟಿಯಾಗಿದ್ರು. ಇವತ್ತು ಮತ್ತೆ ನಾಗೇಂದ್ರ ಅವರಿಗೆ ಸುರ್ಜೇವಾಲಾ ಕರೆ ಮಾಡಿದ್ರು. ಸುರ್ಜೇವಾಲಾ ಕರೆ ಮಾಡಿದ ಹಿನ್ನೆಲೆ ಕೆಪಿಸಿಸಿಗೆ ಬಂದಿದ್ದಾರೆ ನಾಗೇಂದ್ರ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಜೈಲು ಪಾಲಾಗಿದ್ದಂತಹ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಸುರ್ಜೇವಾಲಾ ಕರೆದಿದ್ದಾರೆ. ಮತ್ತೇನಾದ್ರೂ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರಾ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಿಕೊಳ್ತಾರಾ ಅನ್ನುವಂತಹ ಸುದ್ದಿಗಳ ನಡುವೆಯೇ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ.
ನಿನ್ನೆ ಅಷ್ಟೇ ಬಿ ನಾಗೇಂದ್ರ ಅವರು ಒಂದ್ಸಾರಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗಿದ್ರಂತೆ. ಇವತ್ತು ಮತ್ತೆ ರಣದೀಪ್ ಸುರ್ಜೇವಾಲಾ ಅವರು ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ. ಹಾಗಾದ್ರೆ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗತ್ತಾ? ಈಗ ಬಹುದೊಡ್ಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಹಾಗಾದ್ರೆ ಹೈಕಮಾಂಡ್ ಹೋಲ್ಡ್ ಜಾಸ್ತಿ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಕಾಂಗ್ರೆಸ್ ಹೈಕಮಾಂಡ್ ಹೋಲ್ಡ್ ಯಾರನ್ನ ಸೇರಿಸ್ಕೋಬೇಕು ಸೇರಿಸ್ಕೋಬಾರ್ದು ಅನ್ನೋಂಥ ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗಿಂತ ಹೆಚ್ಚಾಗಿ ಹೈಕಮಾಂಡ್ನವರೇ ನಿರ್ಧರಿಸ್ತಾರಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈಗ ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ ಅಂತ, ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಏನಾದರೂ ಮತ್ತೆ ಸಂಪುಟಕ್ಕೆ ತಗೊಳ್ಳೋ ಸಾಧ್ಯತೆಗಳಿದೆಯಾ? ಮತ್ತೆ ಇನ್ನೂ ಏನೆಲ್ಲ ಬದಲಾವಣೆಗಳಾಗಬಹುದು? ಮತ್ತೆ ಮೂರನೇದಾಗಿ ಬಸವರಾಜ್, ಈಗ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಹೋಲ್ಡ್ಗಿಂತ ಹೆಚ್ಚಾಗಿ ರಾಜ್ಯ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಹಿಡಿತ ಬಹಳ ಬಹಳ ಬಿಗಿಯಾಗಿದೆಯಾ? ಏನ್ ನಡೀತಾ ಇದೆ ಕಾಂಗ್ರೆಸ್ ಅಂಗಳದಲ್ಲಿ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿ, ಹೈಕಮಾಂಡ್ ಹಿಡಿತ ಸಂಪೂರ್ಣವಾಗಿ ಆಯಾ ರಾಜ್ಯಗಳ ಮೇಲೆ ಇರಲೇಬೇಕು, ಇದ್ದೇ ಇರುತ್ತೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯವರಾಗಲಿ ಡಿ.ಕೆ. ಶಿವಕುಮಾರ್ ಅವರಾಗಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸೋಕ್ಕೆ ಕಾರಣ ಆಗಿರಬಹುದು. ಆದರೂ ಕೂಡ ಶಾಸಕರ ಬೆಂಬಲ ಇದ್ದರೂ ಕೂಡ ಹೈಕಮಾಂಡ್ ತನ್ನ ಹಿಡಿತವನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ನಲ್ಲಿಯೂ ಕೂಡ ಆ ಹಿಡಿತವನ್ನು ಇಟ್ಕೊಂಡಿದೆ. ಮುಂದಿನ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡೇ ಮಾಡುತ್ತೆ. ಇನ್ನು ಉಳಿದಂತೆ ನಾಗೇಂದ್ರ ಅವರು ಮತ್ತೆ KPCC ಕಚೇರಿಗೆ ಆಗಮಿಸಿದ್ದು ಸಾಕಷ್ಟು ಕುತೂಹಲ ಈಗ ಕೆರಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಅಷ್ಟೇ ಅವರು ಸಭೆಗೆ ಆಗಮಿಸಿ ತಮ್ಮ ಕ್ಷೇತ್ರದ ಒಂದಷ್ಟು ಸಮಸ್ಯೆಗಳಿರಬಹುದು ಅಥವಾ ತಾವು ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಉಳಿದಂಥ ಎಲ್ಲ ವಿಚಾರಗಳನ್ನು ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡಿ ಹೋಗಿದ್ರು. ಅದು ಎರಡೆರಡು ಬಾರಿ ನಿನ್ನೆ ಕೂಡ ಚರ್ಚೆ ಮಾಡಿದರು. ಆದರೆ ಹಿಂದೆ ಮತ್ತೆ ಅವರ ಸುರ್ಜೇವಾಲಾ ಅವ್ರನ್ನ ಭೇಟಿಗೆ ಆಗಮಿಸಿರ್ತಕ್ಕಂಥದ್ದು ಬಹಳ ಈಗ ಒಂದಷ್ಟು ಕುತೂಹಲ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಂದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಇವರು ಸಚಿವರಾಗಿದ್ದ ವೇಳೆ ನಡೆದಿರ್ತಕ್ಕಂಥ ಹಗರಣ, ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ SIT ತನಿಖೆಯಿಂದ CBI ತನಿಖೆಗೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಬೇರೆ ರೀತಿಯಾದಂಥ ದಿಕ್ಕು ತಪ್ಪಿಸಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದಂತ ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಆಗಬಾರ್ದು ಮತ್ತು ಈ ಹಗರಣದಲ್ಲಿ ಸರ್ಕಾರಕ್ಕೆ ಯಾವುದೇ ಮಸಿ ಬೆಳೆಯುವಂಥ ಕೆಲಸಗಳು ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡೋಕ್ಕೆ ಮುಂದಾಗ್ತಾ ಇದೆ. ಸಂಪೂರ್ಣವಾದಂಥ ಈ ಹಗರಣದ ವಿವರಣೆಯನ್ನು ಮತ್ತೊಮ್ಮೆ ಬಾರಿ ಸುರ್ಜೇವಾಲಾ ಅವರು ಏನಾದರೂ ಪಡೆಯೋಕೆ ಕರೆದ್ರ ಅನ್ನುವಂಥದ್ದು ಜೊತೆಗೆ ಇವತ್ತು ಬಳ್ಳಾರಿ ಭಾಗದ ಒಂದಷ್ಟು ಶಾಸಕರ ಸಭೆಯನ್ನು ಇತ್ತು. ಈ ಸಂದರ್ಭದಲ್ಲಿ ಶಾಸಕರೇನಾದರೂ ನಾಗೇಂದ್ರ ಅವರ ಬಗ್ಗೆ ದೂರ್ಗೀರು ಏನಾದರೂ ಕೊಟ್ರ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಆ ಕಾರಣಕ್ಕೆ ಏನಾದರೂ ಸುರ್ಜೇವಾಲಾ ಅವ್ರನ್ನ ಕರೆಸಿ ಈಗ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇನ್ನಷ್ಟೇ ಹೊರಬರಬೇಕಾಗಿದೆ. ಆದ್ದರಿಂದ ನಾಗೇಂದ್ರ ಅವರ ಇವತ್ತಿನ ಮತ್ತೆ KPCC ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುರ್ಜೇವಾಲಾ ಸಭೆಯಲ್ಲಿ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಮಾಜಿ ಸಚಿವ ನಾಗೇಂದ್ರಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರನ್ನ ಬಿ ನಾಗೇಂದ್ರ ಭೇಟಿಯಾಗಿದ್ರು. ಇವತ್ತು ಮತ್ತೆ ನಾಗೇಂದ್ರ ಅವರಿಗೆ ಸುರ್ಜೇವಾಲಾ ಕರೆ ಮಾಡಿದ್ರು. ಸುರ್ಜೇವಾಲಾ ಕರೆ ಮಾಡಿದ ಹಿನ್ನೆಲೆ KPCCಗೆ ಬಂದಿದ್ದಾರೆ ನಾಗೇಂದ್ರ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಜೈಲು ಪಾಲಾಗಿದ್ದಂತಹ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಸುರ್ಜೇವಾಲಾ ಕರೆದಿದ್ದಾರೆ. ಮತ್ತೇನಾದ್ರೂ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರಾ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಿಕೊಳ್ತಾರಾ ಅನ್ನುವಂತಹ ಸುದ್ದಿಗಳ ನಡುವೆಯೇ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ. ನಿನ್ನೆ ಅಷ್ಟೇ ಬಿ ನಾಗೇಂದ್ರ ಅವರು ಒಂದ್ಸಾರಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗಿದ್ರಂತೆ. ಇವತ್ತು ಮತ್ತೆ ರಣದೀಪ್ ಸುರ್ಜೇವಾಲಾ ಅವರು ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ. ಹಾಗಾದ್ರೆ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗತ್ತಾ? ಈಗ ಬಹುದೊಡ್ಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಹಾಗಾದ್ರೆ ಹೈಕಮಾಂಡ್ ಹೋಲ್ಡ್ ಜಾಸ್ತಿ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಕಾಂಗ್ರೆಸ್ ಹೈಕಮಾಂಡ್ ಹೋಲ್ಡ್ ಯಾರನ್ನ ಸೇರಿಸ್ಕೋಬೇಕು ಸೇರಿಸ್ಕೋಬಾರ್ದು ಅನ್ನೋಂಥ ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗಿಂತ ಹೆಚ್ಚಾಗಿ ಹೈಕಮಾಂಡ್ನವರೇ ನಿರ್ಧರಿಸ್ತಾರಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈಗ ನಾಗೇಂದ್ರ ಅವ್ರನ್ನ ಕರೆದಿದ್ದಾರೆ ಮಾತಾಡಕ್ಕೆ ಅಂತ, ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಏನಾದರೂ ಮತ್ತೆ ಸಂಪುಟಕ್ಕೆ ತಗೊಳ್ಳೋ ಸಾಧ್ಯತೆಗಳಿದೆಯಾ? ಮತ್ತೆ ಇನ್ನೂ ಏನೆಲ್ಲ ಬದಲಾವಣೆಗಳಾಗಬಹುದು? ಮತ್ತೆ ಮೂರನೇದಾಗಿ ಬಸವರಾಜ್, ಈಗ
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಲ್ಡ್ಗಿಂತ ಹೆಚ್ಚಾಗಿ ರಾಜ್ಯ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಹಿಡಿತ ಬಹಳ ಬಹಳ ಬಿಗಿಯಾಗಿದೆಯಾ? ಏನ್ ನಡೀತಾ ಇದೆ ಕಾಂಗ್ರೆಸ್ ಅಂಗಳದಲ್ಲಿ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿ, ಹೈಕಮಾಂಡ್ ಹಿಡಿತ ಸಂಪೂರ್ಣವಾಗಿ ಆಯಾ ರಾಜ್ಯಗಳ ಮೇಲೆ ಇರಲೇಬೇಕು, ಇದ್ದೇ ಇರುತ್ತೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಆಗಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸೋಕ್ಕೆ ಕಾರಣ ಆಗಿರಬಹುದು. ಆದರೂ ಕೂಡ ಶಾಸಕರ ಬೆಂಬಲ ಇದ್ದರೂ ಕೂಡ ಹೈಕಮಾಂಡ್ ತನ್ನ ಹಿಡಿತವನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ನಲ್ಲಿಯೂ ಕೂಡ ಆ ಹಿಡಿತವನ್ನು ಇಟ್ಕೊಂಡಿದೆ. ಮುಂದಿನ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡೇ ಮಾಡುತ್ತೆ. ಇನ್ನು ಉಳಿದಂತೆ ನಾಗೇಂದ್ರ ಅವರು ಮತ್ತೆ KPCC ಕಚೇರಿಗೆ ಆಗಮಿಸಿದ್ದು ಸಾಕಷ್ಟು ಕುತೂಹಲ ಈಗ ಕೆರಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಅಷ್ಟೇ ಅವರು ಸಭೆಗೆ ಆಗಮಿಸಿ ತಮ್ಮ ಕ್ಷೇತ್ರದ ಒಂದಷ್ಟು ಸಮಸ್ಯೆಗಳಿರಬಹುದು ಅಥವಾ ತಾವು ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಉಳಿದಂಥ ಎಲ್ಲ ವಿಚಾರಗಳನ್ನು ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡಿ ಹೋಗಿದ್ರು. ಅದು ಎರಡೆರಡು ಬಾರಿ ನಿನ್ನೆ ಕೂಡ ಚರ್ಚೆ ಮಾಡಿದರು. ಆದರೆ ಹಿಂದೆ ಮತ್ತೆ ಅವರ ಸುರ್ಜೇವಾಲಾ ಅವ್ರನ್ನ ಭೇಟಿಗೆ ಆಗಮಿಸಿರ್ತಕ್ಕಂಥದ್ದು ಬಹಳ ಈಗ ಒಂದಷ್ಟು ಕುತೂಹಲ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು. ಒಂದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಇವರು ಸಚಿವರಾಗಿದ್ದ ವೇಳೆ ನಡೆದಿರ್ತಕ್ಕಂಥ ಹಗರಣ, ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ SIT ತನಿಖೆಯಿಂದ CBI ತನಿಖೆಗೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಬೇರೆ ರೀತಿಯಾದಂಥ ದಿಕ್ಕು ತಪ್ಪಿಸಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದಂತ ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಆಗಬಾರ್ದು ಮತ್ತು ಈ ಹಗರಣದಲ್ಲಿ ಸರ್ಕಾರಕ್ಕೆ ಯಾವುದೇ ಮಸಿ ಬೆಳೆಯುವಂಥ ಕೆಲಸಗಳು ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡೋಕ್ಕೆ ಮುಂದಾಗ್ತಾ ಇದೆ. ಸಂಪೂರ್ಣವಾದಂಥ ಈ ಹಗರಣದ ವಿವರಣೆಯನ್ನು ಮತ್ತೊಮ್ಮೆ ಬಾರಿ ಸುರ್ಜೇವಾಲಾ ಅವರು ಏನಾದರೂ ಪಡೆಯೋಕೆ ಕರೆದ್ರ ಅನ್ನುವಂಥದ್ದು ಜೊತೆಗೆ ಇವತ್ತು ಬಳ್ಳಾರಿ ಭಾಗದ ಒಂದಷ್ಟು ಶಾಸಕರ ಸಭೆಯನ್ನು ಇತ್ತು. ಈ ಸಂದರ್ಭದಲ್ಲಿ ಶಾಸಕರೇನಾದರೂ ನಾಗೇಂದ್ರ ಅವರ ಬಗ್ಗೆ ದೂರ್ಗೀರು ಏನಾದರೂ ಕೊಟ್ರ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಆ ಕಾರಣಕ್ಕೆ ಏನಾದರೂ ಸುರ್ಜೇವಾಲಾ ಅವ್ರನ್ನ ಕರೆಸಿ ಈಗ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇನ್ನಷ್ಟೇ ಹೊರಬರಬೇಕಾಗಿದೆ. ಆದ್ದರಿಂದ ನಾಗೇಂದ್ರ ಅವರ ಇವತ್ತಿನ ಮತ್ತೆ KPCC ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್.